ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಒಂದು ಡ್ರೆಸ್ ಸ್ಟಿಚಿಂಗ್ ಮಾಡೋಣ ಅಂತ ತಗೊಂಡಿದ್ದೀನಿ. ಬನ್ನಿ ನೋಡೋಣ. ಫಸ್ಟ್ಗೆ ಇದು 2 ಸ್ಯಾರಿ ತಗೊಂಡಿದ್ದೀನಿ. ಆಲ್ರೆಡಿ ಇದನ್ನ ಕಟಿಂಗ್ ಮಾಡಿ ಕೆಳಗಡೆ ಮೇಲ್ಗಡೆ ಬಾರ್ಡರ್ನ ಕೆಳಗಡೆ ಅಟ್ಯಾಚ್ ಮಾಡಿದ್ದೀನಿ. ನೋಡಿ, ಈ ತರ ಇದೆ ಸ್ಯಾರಿ. ಇದಿಷ್ಟು ಮೇಲ್ಗಡೆ ಇತ್ತು, ಸುಮ್ಮನೆ ಅದು ವೇಸ್ಟ್ ಆಗುತ್ತೆ. ಮೇಲ್ಗಡೆ ಇರೋ ಬಾರ್ಡರ್ನ ಕಟ್ ಮಾಡಿ ಇಲ್ಲಿಗೆ ಅಟ್ಯಾಚ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ. ಇದು ಎರಡು ಒಂದೇ ಅಳತೆಗೆ. ನಮ್ಮ ತಂಗಿ ಮಗಳಿಗೊಂದು, ನನ್ನ ಮಗಳಿಗೂ. ಇದು ನನ್ನ ಮಗಳಿಗೆ, ಇದು ನನ್ನ ತಂಗಿ ಮಗಳಿಗೆ. ಅದ್ರ ಸ್ವಲ್ಪ ಸೈಜು ಒಂಚೂರು ಆ ಕಡೆ ಈ ಕಡೆ ಆಗುತ್ತೆ ಅಷ್ಟೇನೆ. ಇದ್ರದ್ದು ಅಷ್ಟೇನೆ. ಇದ್ರ ಜಾಸ್ತಿ ಚಿಕ್ಕ ಪಾರ್ಟ್ ಇತ್ತು, ಅದನ್ನು ಅಟ್ಯಾಚ್ ಮಾಡಿದ್ದೀನಿ, ಕಟ್ ಮಾಡ್ಕೊಂಡಿದ್ದೀನಿ. ಇದು ಬೇಕಾದ್ರೆ ಹಿಂಗೆ ಸ್ಟಿಚ್ ಮಾಡಿಬಿಟ್ರೆ, ನೀವು ಬೇಕಂದ್ರೆ ಉದ್ದ ಆಯ್ತು ಅಂದ್ರೆ ಇಲ್ಲಿ ಟಕ್ ಇಡ್ಕೋಬೋದು, ತೊಂದರೆ ಏನೂ ಇಲ್ಲ, ಆರಾಮಾಗಿರುತ್ತೆ. ಇದು ಆ್ಯಕ್ಚುಲಿ ಲೆಹೆಂಗಾ ಥರ ಸ್ಟಿಚ್ ಮಾಡೋಣ ಅಂತ, ಬ್ಲೌಸ್ ಬೇರೆ ಮಾಡೋಣ ಅಂತ. ಬ್ಲೌಸು ಇದಕ್ಕೆ ಹೀಗೆ ತಗೊಂಡಿದ್ದೀನಿ, ಇದಕ್ಕೆ ಪಿಂಕ್ ತಗೊಂಡಿದ್ದೀನಿ. ಆರೆಂಜ್ ಸಿಗಲಿಲ್ಲ, ಅಂದರೆ ನಮ್ಮ ಹುಡುಗಿದೆ ಅಲ್ವಾ, ಅಡ್ಜಸ್ಟ್ ಆಗುತ್ತೆ ಅಂದ್ಬಿಟ್ಟು. ಆಮೇಲೆ ಬೇರೆದಕ್ಕೂ ಹಾಕೋಬೋದಲ್ವಾ ಪಿಂಕು ಅಂದ್ಬಿಟ್ಟು ಈ ಪಿಂಕ್ನೇ ತೊಗೊಂಡಿದ್ದೀನಿ. ಅಂದರೆ ಇದು ಡಬಲ್ ಕಲರ್ ಇದೆ, ಪಿಂಕು ಇದೆ, ಒಂಥರ ಆರೆಂಜ್ ಕಲರ್ ಇದೆ. ಹಂಗಾಗಿ ಇಬ್ಬರಿಗೂ ಒಂದೇ ಮೆಥಡಲ್ಲಿ ಹೊಲಿಯೋಣ ಅನ್ನೋದಕ್ಕೋಸ್ಕರ ವೆಲ್ವೆಟ್ ಬ್ಲೌಸ್ ತೊಗೊಂಡೆ. ಇವಳಿಗೇನೋ ಇದು ಮ್ಯಾಚಿಂಗ್ ಆಗೋಯ್ತು, ಕರೆಕ್ಟಾಗಿ ಮ್ಯಾಚಿಂಗ್ ಸಿಕ್ತು. ಹಂಗಾಗಿ ಇದಕ್ಕೆ ಬೇರೆ ಪೀಸ್ ತರೋಣ ಅಂದ್ಕೊಂಡೆ. ಇನ್ನು ಎರಡಕ್ಕೂ ಬೇರೆ ಬೇರೆ ಆಗುತ್ತಲ್ಲ, ಹಾಗಾಗಬಾರ್ದು ಅಂದ್ಬಿಟ್ಟು ಇಬ್ಬರಿಗೂ ಒಂದೇ ಥರ ಹೊಲಿಬೇಕು ಅನ್ನೋದು ಇವಾಗ ಇದು. ಅದಕ್ಕೋಸ್ಕರ ಇದಕ್ಕೆ ಲೈನಿಂಗು ಅಷ್ಟೇ ನಮ್ಮದೇ ಅಲ್ವಾ, ಸ್ವಲ್ಪ ಅಡ್ಜಸ್ಟ್ ಮಾಡಿ ಇದಕ್ಕೆ ಈ ಲೈನಿಂಗ್ ತೊಗೊಂಡಿದ್ದೀನಿ, ಇದಕ್ಕೆ ಈ ಲೈನಿಂಗ್ ತೊಗೊಂಡಿದ್ದೀನಿ. ಎರಡು ಒಂದೇ ಅಳತೆಯಲ್ಲಿ ಬರುತ್ತೆ. ಇವಳು ಸ್ವಲ್ಪ ಒಂದು ಸ್ಟಿಚ್ ಹಾಕಬೇಕಾಗುತ್ತೆ ಅಷ್ಟೇ, ಎಕ್ಸ್ಟ್ರಾ ಸ್ಟಿಚ್ಚು ಅಷ್ಟೇ. ಇದು ಆಲ್ರೆಡಿ ಇದು ರೆಡಿ ಮಾಡ್ಕೊಂಡಿದ್ದೀನಿ. ಮತ್ತು ಇದ್ರ ಸೆರಗು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಆ ಸೆರಗನ್ನ ಯಾವ ರೀತಿ ಮಾಡ್ತೀನಿ ಅಂದರೆ, ಸೆರಗು ಥರನೇ ಸಪ್ರೇಟಾಗಿ ಹಾಕೊಳ್ಳುವಂಥದ್ದು. ಇಲ್ಲಿ ಆಲ್ರೆಡಿ ತೆಗೆದು ಇಟ್ಟಿದ್ದೀನಿ, ಒಂದು ತೋರಿಸ್ತೀನಿ ನೋಡಿ. ಈ ರೀತಿ ಈ ಥರ ಇದೆಯಲ್ಲ, ಇದು ಸೆರಗು ಪೀಸು. ಮಾಮೂಲಿ ಇಲ್ಲಿ ಬೆಲ್ಟ್ ಥರ ಹೊಲಿಯೋದು. ಹೊಲ್ದಿದ್ದೀನಿ, ಒಂದು ತೋರಿಸ್ತೀನಿ, ಅದನ್ನು ತೋರಿಸ್ಬಿಡ್ತೀನಿ. ಆಲ್ರೆಡಿ ಇದ್ರದ್ದು ಹೊಲ್ದಿದ್ದೀನಿ. ಇನ್ನೂ ಒಂದು ಡ್ರೆಸ್ ಹೊಲ್ದಿದ್ದೀನಿ, ಅದಕ್ಕೆ ಕೋಟ್ ಥರ ಹೊಲ್ದಿದ್ದೀನಿ. ಈ ಥರ ಹೊಲ್ದಿಲ್ಲ ನೋಡಿ, ಈ ರೀತಿ ಬೆಲ್ಟ್ ಥರ. ಇನ್ನೂ ಉಕ್ಸೇನು ಹಾಕಿಲ್ಲ, ಈ ಥರ ನೆರಿಗೆ ಎಲ್ಲ ಹಿಡಿದ್ಬಿಟ್ಟು ಇಲ್ಲಿ ಬೆಲ್ಟ್ ಥರ ಹೊಲ್ದಿದ್ದೀನಿ. ಇವಾಗ ಇದು ಬ್ಲೌಸ್ ಮೇಲೆ ಇದನ್ನು ಹಾಕೊಳ್ಳೋದು. ಸುಮ್ಮನೆ ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದರೆ ಹಾಗೇನೂ ಹಾಕೋಬೋದು. ಆ ಥರ ಇದು ಹಾಕ್ಕೊಂಡ್ರೆ ಒಂಥರ ಸ್ಯಾರಿ ಥರ ಫೀಲ್ ಆಗುತ್ತೆ. ಈ ಥರ ಬೆಲ್ಟ್ ಹಾಕ್ಕೊಂಡು ಸ್ಯಾರಿ ಥರ ಹಾಕೋಬೋದು. ಇದಕ್ಕಿನ್ನೂ ಇಲ್ಲಿ ಬಟನ್ ಎಲ್ಲ ಇಡಬೇಕು, ಪ್ರೆಸ್ ಬಟನ್ ಇಟ್ಟು ಕರೆಕ್ಟಾಗಿ ಬ್ಲೌಸ್ಗೆ ಅಡ್ಜಸ್ಟ್ ಮಾಡಿ ಇಡಬೇಕು ಲಾಸ್ಟಲ್ಲಿ. ಅದಕ್ಕೋಸ್ಕರ ಬಟನ್ ಏನು ಇಟ್ಟಿಲ್ಲ. ಅದೇ ಫಿಟ್ಟಿಂಗ್ ನೋಡಿಕೊಂಡು ಆ ಬಟನ್ ಸ್ಟಿಚ್ ಮಾಡಬೇಕಾಗುತ್ತೆ, ಪ್ರೆಸ್ ಬಟನ್ನ. ಸುಮ್ಮನೆ ತೋರ್ಸೋಕ್ಕೆ ಅಂದ್ಬಿಟ್ಟು ಇದು ಮಾಡಿರೋದು. ಇಲ್ಲಿ ಸ್ಟಿಚ್ ಮಾಡಿಬಿಟ್ಟಿದ್ದೀನಿ. ಇಲ್ಲಿ ಸ್ಟಿಚಿಂಗ್ ಆಗಿದೆ, ಓಪನ್ ಆಗಲ್ಲ. ಇದೀಗೆ ಇರುತ್ತೆ, ಇಲ್ಲಿ ಪಿನ್ ಹಾಕಿದ್ದೀನಿ, ಹೀಗೆ ಇರುತ್ತೆ. ಓಕೆನಾ? ಹೀಗೆ ಈ ರೀತಿ ಬ್ಲೌಸ್ ಮೇಲೆ ಅಟ್ಯಾಚ್ ಮಾಡ್ಕೊಳ್ಳೋದು. ಈ ಥರ ಇವಾಗ ಇದು ಹೊಲಿಬೇಕು. ಇನ್ನೂ ಹೊಲ್ದಿಲ್ಲ ಇದು ಗ್ರೀನ್ ಕಲರ್ಗೆ ಇದು ಹೊಲಿಬೇಕು. ಓಕೆನಾ? ಇದು ಹೊಲ್ದಾದ್ಮೇಲೆ ಇನ್ನೂ ಒಂದು ಏನೋ ರೆಡಿ ಮಾಡಬೇಕು. ಇದು ಸೆರಗು ಥರ ರೆಡಿ ಮಾಡ್ತೀನಿ. ಇದು ಎಕ್ಸ್ಟ್ರಾ ಬ್ಲೌಸು, ಇದು ಲೆಹೆಂಗಾ. ಇದಕ್ಕೆ ಇನ್ನೂ ಒಂದು ರೆಡಿ ಮಾಡಬೇಕು ಅಂತ ಇಟ್ಕೊಂಡಿದ್ದೀನಿ. ಇದು ಬ್ಲೌಸ್ ಪೀಸ್. ಇದು ನೋಡಿ, ಇದ್ರಲ್ಲಿ ಬಂದ್ಬಿಟ್ಟು ನಾನು ಅದು ಸ್ಟಿಚಿಂಗ್ ಮಾಡಾದ್ಮೇಲೆ ತೋರಿಸ್ತೀನಿ, ಹಾಗೆ ಹೇಳಿದ್ರೆ ಅರ್ಥ ಆಗಲ್ಲ. ಈ ಬಾರ್ಡರ್ ತೆಗೆದುಬಿಟ್ಟು ಈ ರೀತಿ ಉದ್ದಕ್ಕೆ ಫ್ರಿಲ್ ಕೊಟ್ಟು ಹೊಲಿಯೋದು. ಫ್ರಿಲ್ ಕೊಟ್ಬಿಟ್ಟು ಇದನ್ನ ಇಲ್ಲಿ ಅಟ್ಯಾಚ್ ಮಾಡಿ ಈ ರೀತಿ ಹಾಕೊಳ್ಳೋದು. ಹಿಂಗೆ ಇಲ್ಲಿ ಫ್ರಿಲ್ ಬರುತ್ತೆ, ಅಂದರೆ ಡ್ರೆಸ್ಗೆ ಅಟ್ಯಾಚ್ ಮಾಡಲ್ಲ, ಸಪ್ರೇಟಾಗಿ. ಇದಕ್ಕೂ ಅಷ್ಟೇ ಬಟನ್ ಇಕ್ಕಿರ್ತೀನಿ. ಡ್ರೆಸ್ಗೆ, ಈ ಬ್ಲೌಸ್ ಹೊಲ್ದಿರ್ತೀವಲ್ಲ, ಇದು ಕೆಳಗಡೆ ಹಿಂಗೆ ಅಟ್ಯಾಚ್ ಮಾಡ್ಕೊಳ್ಳೋದು. ಅದು ಸ್ಟಿಚಿಂಗ್ ಆದ್ಮೇಲೆ ತೋರಿಸ್ತೀನಿ. ನಾವು ಹಂಗೆ ಹೇಳಿದ್ರೆ ಏನೂ ಗೊತ್ತಾಗಲ್ಲ. ಬನ್ನಿ ಫಸ್ಟ್ ಸ್ಟಿಚಿಂಗ್ ಮಾಡೋಣ. ಸ್ಟಿಚಿಂಗ್ ಮಾಡಿದ್ಮೇಲೆ ಗೊತ್ತಾಗುತ್ತೆ. ಒಂದೇ ಡ್ರೆಸ್ನ ಯಾವ್ಯಾವ ವೆರೈಟಿಯಾಗಿ ಹಾಕೋಬೋದು. ಅಂದರೆ ನೀವೇ ಸ್ಟಿಚಿಂಗ್ ಮಾಡೋರಾದರೆ ಆರಾಮಾಗಿ ಈ ರೀತಿ ಒಂದು ಸೀರೆ ತೊಗೊಬಂದ್ರೆ, ಜಸ್ಟ್ ಇದು 400 ರೂಪೀಸ್ ಸ್ಯಾರಿ. ಈ ಸ್ಯಾರಿನ ನೀವು ತೊಗೊಂಡ್ಬಿಟ್ರೆ ಇದಕ್ಕೆ ಲೈನಿಂಗ್ ತೊಗೊಂಡ್ಬಿಟ್ಟು ನೀವೇ ಸ್ಟಿಚ್ ಮಾಡ್ಕೋಬೋದು. ಇವಾಗ ನಾನು ಸ್ಟಿಚಿಂಗ್ಗೆ 1000 ರೂಪಾಯಿ ತೊಗೋತೀನಿ. ಇವಾಗ ನೀವು ಬರೀ ಸೀರೆ 500 ರೂಪಾಯಿ ಕೊಟ್ಬಿಟ್ಟು ತೊಗೊಬಂದ್ರೆ, 400 ರೂಪಾಯಿ ಸ್ಯಾರಿ ಇದು ತೊಗೊಬಂದ್ರೆ, ಲೈನಿಂಗ್ ತೊಗೊಬಂದ್ಬಿಟ್ರೆ ಆರಾಮಾಗಿ ನೀವು ಸ್ಟಿಚ್ ಮಾಡ್ಕೊಂಡ್ರೆ ಆರಾಮಾಗಿ ಮಸ್ತಾಗಿ ಡ್ರೆಸ್ ಆಗುತ್ತೆ. 2-3 ಥರ ವೆರೈಟಿ ಡ್ರೆಸ್ ಹಾಕೋಬೋದು. ಇದರಲ್ಲಿ ಲೆಹೆಂಗಾ ಹಾಕೋಬೋದು, ಗೌನ್ ಥರ ಮಾಡ್ಕೋಬೋದು, ಲಂಗ ಬ್ಲೌಸ್ ಥರ ಮಾಡ್ಕೋಬೋದು. ಈ ಥರ ವೆರೈಟಿಯಾಗಿ ಮಾಡ್ಕೋಬೋದು. ನೀವೇ ಕಲ್ತಿರೋರಾದರೆ ಈಸಿಯಾಗಿ ಮಾಡ್ಕೋಬೋದು. ಇವಾಗ ಬೇರೆಯವ್ರ ಹತ್ರ ಹೊಲಿಸ್ತೀನಿ ಅಂದರೆ ಕೂಲಿ ಕೊಡಲೇಬೇಕು, ಎಷ್ಟೇ ಆಗಲಿ, ಹೆಚ್ಚಾಗಲಿ ಕಡಿಮೆ ಆಗಲಿ ಕೊಡಲೇಬೇಕಾಗುತ್ತೆ. ಹಂಗಾಗಿ ಇದು ಆ ಥರ ಮಾಡೋಣ ಅಂತ ಒಂದು ಪ್ಲಾನ್ ಹಾಕಿದ್ದೀನಿ. ಇದು ಬ್ಲೌಸ್ ಪೀಸು, ಸೀರಿಯಲ್ ಬಂದಿರೋದು. ಸೆರಗು ಸಪ್ರೇಟಾಗಿ ತೆಗೆದಿದ್ದೀನಿ, ಲಂಗ ತೊಗೊಂಡಿದ್ದೀನಿ. ಇದು ಬ್ಲೌಸ್ ಒಂದು ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಯಾಕೆಂದರೆ ಇದು ಬಟ್ಟೆ ಸಾಕಾಗಲ್ವಲ್ಲ, ಇದು ಡಿಸೈನ್ ಮಾಡೋಕ್ಕೆ ತೊಗೊಂಡಿರೋದ್ರಿಂದ ಇದನ್ನು ಬ್ಲೌಸಿಗೆ ಮಾಡಿಬಿಡೋಣ. ಆಮೇಲೆ ಈಗ ಒಂಥರ ಟ್ರೆಂಡಿಂಗ್ ಆಗಿದೆಯಲ್ಲ ಬ್ಲೌಸು,
ಚೆನ್ನಾಗಿರುತ್ತೆ ವೆಲ್ವೆಟ್ ಬ್ಲೌಸ್ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಸ್ಟಿಚಿಂಗ್ ಆದ್ಮೇಲೆ ನೋಡೋಣ ಹೇಗೆ ಬರುತ್ತೆ ಅಂತ. ಫಸ್ಟ್ಗೆ ಇವಾಗ ಇದನ್ನು ನಾನು ಸೈಡ್ಗೆ ಇರ್ತೀನಿ. ಒಂದು ಮಾತ್ರ ಅಳತೆ ತಗೊಂಡು ಕಟ್ ಮಾಡ್ತೀನಿ. ಆಮೇಲೆ ಎಲ್ಲನೂ ಒಂದೇ ಅಳತೆ ಇರೋದ್ರಿಂದ ತೊಂದರೆ ಏನಿಲ್ಲ. ಇದನ್ನ ಇನ್ನೇನಿಲ್ಲ ಐರನ್ ಎಲ್ಲ ಮಾಡಿ ಇಟ್ಟಿದ್ದೀನಿ. ಇನ್ನೇನು ಡೈರೆಕ್ಟಾಗಿ ಅಟ್ಯಾಚ್ ಮಾಡ್ಕೊಳ್ಳೋದು ಅಷ್ಟೇ. ಇದು ಬಂದ್ಬಿಟ್ಟು ಪ್ರಿನ್ಸ್ ಕಟ್ಬಿಟ್ಟು ಇದು ಹಿಂದೆ ಪೀಸು, ಹಿಂದೆ ಫಸ್ಟ್ ಕಟ್ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ. ಉದ್ದ ಬಂದ್ಬಿಟ್ಟು ಒಂದು 13.5 ಇಟ್ಕೋತೀನಿ. ಸ್ಟಿಚಿಂಗ್ ಬಿಟ್ಟು ಸ್ಟಿಚಿಂಗು ಸೇರಿಸಿದ್ರೆ 14.5 ಆಗುತ್ತೆ. ಮಾರ್ಕ್ ಮಾಡಿಕೊಂಡು ಮಾಮೂಲಿ ನೆಕ್ ಬಂದ್ಬಿಟ್ಟು 2 ಇಂಚು, ಇದು 2.5 ಇಂಚ್ ಇರ್ತೀನಿ. ಟೋಟಲ್ ಬಂದ್ಬಿಟ್ಟು ನಮಗೆ 5.25 ಬರುತ್ತೆ. ಇಲ್ಲೂ 5.25ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಇಲ್ಲಿ ಡೀಪ್ ಬಂದ್ಬಿಟ್ಟು ನಿಮ್ಗೆ ಎಷ್ಟು ಡೀಪ್ ಬೇಕು ಅದು ನೋಡ್ಕೊಂಡಿಡಿ. ನಾನು 4 ಇಂಚ್ಗೆ ಇಟ್ಕೋತೀನಿ. ಈ ಕಡೆಯಿಂದ ಈ ಕಡೆಗೆ ಒಂದು 3 ಇಂಚು ಮಾರ್ಕ್ ಮಾಡ್ಕೊತೀನಿ. ಇದು ಬಂದ್ಬಿಟ್ಟು ಒಂಥರ ಪಾಟ್ ನೆಕ್ಕಲ್ಲಿ ಇಡೋಣ ಅಂತ ಅನ್ಕೊಂಡಿದ್ದೀನಿ. ಮಧ್ಯ ಸ್ಟೋನ್ ಎಲ್ಲ ಇಡಬೇಕಲ್ಲ, ಸ್ವಲ್ಪ ಪ್ಲೇನ್ ಆಗಿಬಿಡುತ್ತೆ, ಅದಕ್ಕೋಸ್ಕರ. ಇದು ಬಂದ್ಬಿಟ್ಟು ಇಲ್ಲಿಂದ ಒಂದು 3.25 ಮಾರ್ಕ್ ಮಾಡಿಕೊಂಡು ಇಲ್ಲಿಂದ ಒಂದು ಅರ್ಧ ಇಂಚಿಗೆ ಈ ರೀತಿ ಒಂದು ಅರ್ಧ ಮುಕ್ಕಾಲು ಇಂಚಿಗೆ ತಗೊಂಡು ಸಾಕು. ಇದು ತಗೊಂಡು ಬರಬೇಕು. ಪಾಟ್ ನೆಕ್ ತರ ಬರುತ್ತೆ. ಇಲ್ಲಿ ಬಂದ್ಬಿಟ್ಟು ಸ್ಟೋನ್ ಬರುತ್ತೆ, ಬೀಡ್ಸ್ಕೊಂಡು ನೇತಾಡೋ ಥರ ಇಲ್ಲಿ ಬೀಡ್ಸ್ಕೊಂಡಿರ್ತೀನಿ ಈ ಥರ. ಇಲ್ಲಿಂದ ಅಟ್ಯಾಚ್ ಆಗುತ್ತೆ. ಇದಕ್ಕೆ ಸ್ವಲ್ಪ ಡೀಪ್ ಆಗಿ ಬ್ರಾಡ್ ಆಗಿ ಇರ್ತಾ ಇದ್ದೀನಿ. ಪಾಟ್ ನೆಕ್ ಇದು, ಓಕೆನಾ? ಈ ರೀತಿ ಬರುತ್ತೆ. ಇಲ್ಲಿಂದ ಇಲ್ಲಿಗೆ 5.25. ಸೊಂಟ ತಳತೆ ಬಂದ್ಬಿಟ್ಟು ಹಂಗೆ 6.25 ಮಾರ್ಕ್ ಮಾಡಿಕೊಂಡು 1 ಇಂಚು ಡಾಟ್ಗೆ, 2 ಇಂಚು ಸ್ಟಿಚಿಂಗಿಗೆ, ಓಕೆನಾ? ಆಯಿತು. ಇಲ್ಲಿಂದ ಇಲ್ಲಿಗೆ 9.25 ಎಕ್ಸ್ಟ್ರಾ 2 ಇಂಚ್ ಸ್ಟಿಚಿಂಗಿಗೆ. ಇದು ಒಂದು ಎಷ್ಟು 13.5, ಒಂದು ಅರ್ಧ ಇಂಚ್ ಜಾಸ್ತಿ ತೊಗೊಂಡಿದ್ದೀನಿ. ಅರ್ಧ ಇಂಚ್ ಬಿಟ್ಟು ಮಾರ್ಕ್ ಮಾಡ್ಕೊತೀನಿ. ಅರ್ಧ ಇಂಚ್ ಜಾಸ್ತಿ ತೊಗೊಂಡಿದ್ದೀನಿ. 5 ಇಂಚಿಗೆ ಮಾರ್ಕ್ ಮಾಡ್ಕೊತೀನಿ. ಎಷ್ಟಿದೆ ನೋಡ್ತೀನಿ, ಮಾಡ್ಕೊತೀನಿ. ಇಲ್ಲಿಂದ 2 ಇಂಚು ಸ್ಟಿಚಿಂಗಿಗೆ ಇಷ್ಟೇನಿಲ್ಲ. ಅದೇ ಇಲ್ಲಿಂದ ಇಷ್ಟೇ. ಇದು ನಾನು ಆಮೇಲೆ ಕಟ್ ಮಾಡ್ಕೊತೀನಿ. ಇದನ್ನ ಮಾತ್ರ ಕಟ್ ಮಾಡೋಣ ಅಷ್ಟೇ. 2 ಬ್ಲೌಸ್ ಇದೇ ರೀತಿ ಬರುತ್ತೆ. ಸ್ಟಿಚಿಂಗ್ ಆದ್ಮೇಲೆ ಗೊತ್ತಾಗುತ್ತೆ ಎರಡು ಯಾವ ರೀತಿ ಬಂದಿದೆ ಅಂತ. ಒಟ್ಟಲ್ಲಿ 2 ಒಂದೇ ಡಿಸೈನು, ಸ್ವಲ್ಪ ಡಿಫ್ರೆಂಟ್ ಆಗಿ ಹೊಲಿಯೋಣ ಅಂತ ಹೊಲಿತಾ ಇದ್ದೀನಿ. ಇದು ಬಂದ್ಬಿಟ್ಟು 2.25 ಜಾಸ್ತಿ ಆಗುತ್ತೆ. 2 ಇಂಚ್ ಸಾಕು, ಜಾಸ್ತಿ ದೊಡ್ಡ ಪಟ್ಟಿ ಬೇಡ. ರೆಡಿ ನಮಗೆ 2 ಇಂಚ್ ಸಾಕು, ಅಲ್ಲಿಗೆ 2.25 ಸಾಕು. ಪಟ್ಟಿ ದೊಡ್ಡದಿದ್ರೆ ಅಷ್ಟು ಚೆನ್ನಾಗಿರಲ್ಲ. ದೊಡ್ಡವ್ರಿಗಾದ್ರೆ ಪಟ್ಟಿ ದೊಡ್ಡದಿಟ್ಟು ಚೆನ್ನಾಗಿರುತ್ತೆ. ಈ ಚಿಕ್ಕವ್ರಿಗೆಲ್ಲ ಇಷ್ಟು ದೊಡ್ಡದು ಬೇಡ. ರೆಡಿ 2 ಇಂಚು, ರೆಡಿ 2 ಬೇಕು ನಮಗೆ. 2.25 ಇಟ್ಟಿದ್ದೀನಿ. ನಿಮಗೆ ಬೇಕು ದೊಡ್ಡ ಪಟ್ಟಿ ಅಂದರೆ ದೊಡ್ಡದೇ ಇಟ್ಕೊಳ್ಳಿ, ತೊಂದರೆ ಏನಿಲ್ಲ. ನಾನು ಅದು ದೊಡ್ಡದಾಗುತ್ತೆ ಅಂದ್ಬಿಟ್ಟು ಅದು ಕಮ್ಮಿ ಮಾಡಿದೆ. 2 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದೀನಿ ಬಟ್ಟೆ. ಇದು ನಮ್ಮದೇ ಆಗಿರೋದ್ರಿಂದ ಲೈನಿಂಗ್ ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಅಡ್ಜಸ್ಟ್ ಆಗುತ್ತೆ ಅಂದ್ಬಿಟ್ಟು ಅದೇ ಇಟ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಮ್ಯಾಚಿಂಗು ರೆಡಿ ಮಾಡಿ ಇಟ್ಕೊಳ್ಳಿ, ಸ್ವಲ್ಪ ಆ ಕಡೆ ಈ ಕಡೆ ಆದರೂ ನಡೆಯುತ್ತೆ ಅಂದ್ಬಿಟ್ಟು. ಇದರ ಅಂತೆಗೆ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ. ಇದನ್ನು ನೀಟಾಗಿ ತೆಗಿಟ್ಕೊಳ್ಳಿ ಒಂದು ಲೆವೆಲ್ಗೆ. ಈ ರೀತಿ ನೀವು ಬೇಕಾದ್ರೆ ಇಲ್ಲಿ ಪಿನ್ ಹಾಕೋಬೋದು, ಇಲ್ಲ ಅಂದ್ರೆ ಹಾಗೇನು ಮಾಡ್ಕೋಬೋದು, ಓಕೆನಾ?
ಒಂದು ಅರ್ಧ ಇಂಚ್ ಬಿಟ್ಟೆ ಕಟ್ ಮಾಡ್ಕೊತಾ ಇದ್ದೀನಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿಗೆ. ಇದು ಸ್ಲೀವ್ಸ್ಗೆ ಅಡ್ಜಸ್ಟ್ ಮಾಡ್ತೀನಿ. ಇದು ಸ್ಲೀವ್ಸ್ ಉದ್ದ ಸ್ಲೀವ್ಸ್ ಇಡೋಣ ಅಂತ. ಮಾಡಿ ಇಷ್ಟೇ. ಅರ್ಧ ಇಂಚು ಕೆಳಗಡೆ 1 ಇಂಚು ಬಿಟ್ಟರೆ ಸಾಕು. ಈಗ ತೆಗೆದ್ಬಿಡೋಣ. ಪೀಸ್ನ ತೆಗೆದ್ಬಿಟ್ಟು ಇಲ್ಲಿಂದ ಸ್ವಲ್ಪ ಸೇಪ್ ತೆಗಿಬೇಕು. ಇಲ್ಲಿ ಮುಂದೆ ಬಂದ್ಬಿಟ್ಟು ನಿಮಗೆ ಈ ಬ್ಲೌಸಲ್ಲಿ ಎಷ್ಟು ಅಳತೆ ಇದೆ ಅಷ್ಟು ಅಳತೆಗೆ ಡೀಪ್ ಇಟ್ಕೊಳ್ಳಿ. ನಿಮ್ಗೆ ಯಾವ ಥರ ಸ್ಕ್ವೇರ್ ಬೇಕೋ ರೌಂಡ್ ಬೇಕೋ ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ಡ್ರಾ ಮಾಡ್ಕೋಬೋದು ನೀವು. ನಾನಿದು ವಿ ಶೇಪಲ್ಲಿ ಇರ್ತೀನಿ, ಇಲ್ಲ ಬಾಕ್ಸ್ ಟೈಪಲ್ಲಿ ಇರ್ತೀನಿ, ಚೆನ್ನಾಗಿರುತ್ತೆ. ಮುಂದೆ ಜಾಸ್ತಿ ಡೀಪ್ ಮಾಡಕ್ಕೆ ಹೋಗ್ಬೇಡಿ. ಡೀಪ್ ಆದರೆ ಸುಮ್ಮನೆ ಅಸಹ್ಯವಾಗಿ ಕಾಣಿಸುತ್ತೆ. ಈ ಥರ ಇದೆ. ಬೇಕು ಅಂದರೆ ಒಂಚೂರು ಹಿಂಗೆ ಕ್ರಾಸಾಗಿ ತಗೊಳ್ಳಿ, ನಡೆಯುತ್ತೆ. ಇದು ಪ್ರಿನ್ಸ್ ಕಟ್ಟು. ಇದಕ್ಕೇನು ಬೆಲ್ಟ್ ಗಿಲ್ಟ್ ಏನು ಬರಲ್ಲ. ಇದೇನಿದೆ ಇದರ ಅಳತೆನೇ ತಗೋತೀನಿ. ಜಾಯಿಂಟಿಂಗ್ ಎಲ್ಲ ಸೇರಿಸಿ ತಗೋತೀನಿ. 9.5 ಇದೆ. 9.5ಇಂದ ಇದು ಬಂದ್ಬಿಟ್ಟು 14. ಇಲ್ಲಿಂದೆಲ್ಲಿಗೆ 9.5, ಇಲ್ಲಿಂದೆಲ್ಲಿಗೆ 15 ಇರ್ತೀನಿ. ಸ್ವಲ್ಪ ಉದ್ದನೇ ಇರಲಿ. ಆಗಲಿ ಈ ಕಡೆ 1 ಇಂಚಿಗೆ ಮೇಲ್ಗಡೆ ಇಟ್ಕೊತೀನಿ. ಕ್ರಾಸ್ ಬರಲಿ. ಇಲ್ಲಿಂದ ಇಲ್ಲಿಗೆ 4 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಈ ಕಡೆ 1 ಇಂಚು, ಈ ಕಡೆ 1 ಇಂಚಿಗೆ ಮಾರ್ಕ್ ಮಾಡಿ ಈ ಕಡೆಯಿಂದ 2.5 ಇಂಚಿಗೆ ಈ ರೀತಿ ಸ್ಟ್ರೇಟಾಗಿ ಹಾಕೊಳ್ಳೋಣ. ಈ ಥರ ಬಂದು ಇಲ್ಲಿಂದ ಈಗ ಬಂದು ಈಗ ಹೋಗ್ಬೇಕಿದೆ. ಓಕೆನಾ? ಇಲ್ಲಿಂದ ಒಂದು 2.5 ಇಂಚಿಗೆ ತಗೊಂಡು ಮತ್ತೆ ಇದು ಇಲ್ಲಿಂದ ಹಿಂಗೆ ಕ್ರಾಸಾಗಿ ಹೋಗ್ಬೇಕು. ಓಕೆ, ಇಷ್ಟೇ ಇದು. ಇದು ಮತ್ತೆ ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಎಷ್ಟಿದೆ ಅಷ್ಟೇ ತಗೋಬೇಕು. ಜಾಸ್ತಿ ಬಂದರೆ ಮತ್ತೆ ಎಲ್ಲ ಟಾಟ್ ಹಿಡಿಬೇಕಾಗುತ್ತೆ. ಓಕೆನಾ? ಯಾಕೆಂದರೆ ಈ ಕಡೆ ಎಷ್ಟು ಬರುತ್ತೋ ಅಷ್ಟೇ ತಗೊಳ್ಳಿ. ಅದಕ್ಕೆ ಕ್ರಾಸ್ ಮಾಡ್ಕೊಳ್ಳಿ. ಇಲ್ಲಿಂದ ಹಿಂಗೆ ತಗೊಂಡು ಇಲ್ಲಿಂದ ಸ್ವಲ್ಪ ಹಿಂಗೆ ಕ್ರಾಸ್ ಮಾಡಿ ಸಾಕು, ಇನ್ನೇನಿಲ್ಲ, ನೀಟಾಗಿರುತ್ತೆ. ಓಕೆನಾ? ಇಷ್ಟೇ. ಶೇಪ್ ತಗೊಂಡು ಫಸ್ಟು ಇಷ್ಟೇ. ಇಲ್ಲಿಂದ ಮಾಮೂಲಿ ತಗೋಬಿಟ್ಟು ಮಾರ್ಕ್ ಮಾಡ್ಕೊಂಡು ಈ ಕಡೆಯಿಂದ ಸ್ವಲ್ಪ ಈ ರೀತಿ ಕ್ರಾಸ್ ಆಗಿ ತಗೊಳ್ಳಿ. ಇಷ್ಟೇ. ಮಾಮೂಲಿ ಮಾರ್ಕ್. ಈ ಕಡೆಯಿಂದ ಸ್ವಲ್ಪ ನಾವೇನು ಜಾಯಿಂಟ್ ಮಾಡ್ತೀವಿ ಅದನ್ನು ಇಷ್ಟೇ. ರೆಡಿ ಆಯಿತು. ಇದನ್ನು ಬೇಕು ಅಂದರೆ ನಾನು ಹೇಳ್ದಂಗೆ ಕಟ್ಟಿಂಗ್ ಆದರೂ ಮಾಡ್ಕೋಬೋದು, ಇಲ್ಲ ಆಮೇಲೆ ಆದರೂ ಮಾಡ್ಕೋಬೋದು. ನೆಕ್ಕದು ಮಾತ್ರ ಆಮೇಲೆ ಮಾಡ್ತೀನಿ. ಇದನ್ನು ಮಾತ್ರ ಬೇಕಂದರೆ ಇಷ್ಟೇ. ಈ ರೀತಿ ರೆಡಿ ಆಯಿತು. ಈಗ ಸ್ಲೀವ್ಸ್ಗೆ ಅದೇ ನೋಡಿಕೊಂಡು ಸರಿಯಾಗಿದೆ ಅಂದರೆ ಎಲ್ಲ ಆಗುತ್ತೆ. ಈ ಕಡೆಯಿಂದ ಈ ಕಡೆಗೆ 3.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸ್ಲೀವ್ ಸುತ್ತಾಡ್ದೆ ಬಂದ್ಬಿಟ್ಟು 4.5 ಇದೆ. ಸ್ವಲ್ಪ ಕಮ್ಮಿನೇ ಇಡ್ತೀನಿ. 4.25 ಇಟ್ಟಿದ್ದೀನಿ. 2 ಇಂಚು ಎಕ್ಸ್ಟ್ರಾ ಸ್ಟಿಚಿಂಗಿಗೆ. ಇಲ್ಲಿ ಬಂದ್ಬಿಟ್ಟು 6.25 ಅಂದರೆ 7 ಇಂಚಿಗೆ ಇಡ್ತೀನಿ. ಇದು ಬರುತ್ತೆ, ಸ್ವಲ್ಪ ಜಾಯಿಂಟ್ ಬರುತ್ತೆ. ಇಲ್ಲಿಂದ ತಗೊಳ್ಳೋಣ. ಇಲ್ಲಿ ಬಂದ್ಬಿಟ್ಟು ಬೀಡ್ಸ್ ಬರುತ್ತೆ. ಬೀಡ್ಸ್ ಇಡೋಣ ಅಂದ್ಕೊಂಡಿದ್ದೀನಿ. ಇವಾಗ ಇದರಲ್ಲಿ ಒಂದು ಸಲ ಅಳತೆ ಮಾಡ್ಕೊಂಬಿಡಿ ಇದು ಕರೆಕ್ಟ್ ಆಗಿದೆಯಲ್ಲ ಅಂತ.
ಕರೆಕ್ಟಾಗಿದೆ, ಸರಿಯಾಗಿದೆ, ತೊಂದರೆ ಏನಿಲ್ಲ. ಇದು ಈ ಥರ ಹೊಲಿಯೋದ್ರಿಂದ ಬ್ಲೌಸು ನೀವು ಬೇರೆ ಸ್ಯಾರಿಗೂ ಹಾಕೋಬೋದು. ಯಾವುದಾದ್ರೂ ಬೇರೆ ಸ್ಯಾರಿಗೂ ಮ್ಯಾಚ್ ಮಾಡಿ ಹಾಕೋಬೋದು. ಇಷ್ಟಿನದು ಸ್ವಲ್ಪ ಜಾಸ್ತಿ ತಗೋಬೇಕಿದು. ವೆಲ್ವೆಟ್ ಬ್ಲೌಸು ಸ್ಟಿಚಿಂಗ್ ಮಾಡೋಕೆ ಸ್ವಲ್ಪ ಆ ಕಡೆ ಈ ಕಡೆ ಎಳ್ಕೊಳ್ಳುತ್ತೆ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ತಗೊಳ್ಳಿ. ಇಲ್ಲ ಅಂದ್ರೆ ಏನಾಗುತ್ತೆ, ಸ್ಟಿಚಿಂಗ್ ಮಾಡ್ಬಿಟ್ಟು ಕಟ್ಟಿಂಗ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಏನಾಗುತ್ತೆ, ಆ ಕಡೆ ಈ ಕಡೆ ಎಕ್ಸ್ಪೆಂಡ್ ಆಗುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿನೇ ಬಿಟ್ಟು ತಗೋತೀನಿ ಬಟ್ಟೆನ. ಯಾಕಂದ್ರೆ ಇದು ಬಟ್ಟೆ ಆ ಕಡೆ ಈ ಕಡೆ ಎಕ್ಸ್ಪೆಂಡ್ ಆಗುತ್ತೆ, ಅವಾಗೇನಾಗುತ್ತೆ ನಮಗೆ ಕರೆಕ್ಟಾಗಿ ಫಿಟ್ಟಿಂಗ್ ಬರಲ್ಲ. ಪ್ರಿನ್ಸ್ ಕಟ್ ಆಗಿರೋದ್ರಿಂದ ಅದಕ್ಕೋಸ್ಕರ ಡಿಫ್ರೆಂಟಾಗಿ ಹೊಲಿತಾ ಇದ್ದೀನಿ. ನೋಡೋಣ ಲಾಸ್ಟ್ ಹೇಗೆ ಬರುತ್ತೆ ಡ್ರೆಸ್ ಅಂತ. ರೆಡಿ ಆಯಿತು. ಸ್ಲೀವ್ಸ್ ಕಟ್ ಮಾಡ್ಕೊಂಡ್ಬಿಡ್ತೀನಿ. ಸಣ್ಣ ಇರೋದ್ರಿಂದ ಏನು ತೊಂದರೆ ಇಲ್ಲ, ಸಾಕಾಗುತ್ತೆ. ಬಟ್ ಒಂದು ವೆಯ್ಟ್ ಇದೆ. ಇಟ್ಬಿಟ್ಟು ಸ್ಟಿಚಿಂಗ್ ಮಾಡ್ಬೋದು. ಓಕೆನಾ?